ಇಂದು ಕುಂದಾಪುರದ ಬಾಬನ ಮನೆಯಲ್ಲಿ ಲಕ್ಷಾಂತರ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ದಿವಾಲಿ, ಹ್ಯಾಪಿ ಮಂಗಳ ಸಂಕ್ರಾಂತಿ, ಹ್ಯಾಪಿ ಹ್ಯಾಪಿ ಇವತ್ತು ಹ್ಯಾಪಿ ರಕ್ಷಾಬಂಧನ. ಆ ಪರಮಾತ್ಮವಾಗಿ ಎಲ್ಲರೂ ಸಹ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳನ್ನು ಸ್ವೀಕರಿಸಿ. ಬಾಬು ನಮಗೆ ಜೀವನದಲ್ಲಿ ಸುಖ ಶಾಂತಿಯನ್ನು ಕೊಡೋದಕ್ಕೋಸ್ಕರ ಬಂದಿದ್ದಾರೆ. ಮನುಷ್ಯ ಹುಟ್ಟಿ ಬಂದಿರೋದು ಯಾಕೆ? ಸುಖ ಪಡೋದಕ್ಕೆ, ಶಾಂತಿ ನಡೆಸೋದು. ಅದರ ಬದಲಾಗಿ ನಾವೇನು ಮಾಡ್ತೀವಿ? ಹೆಜ್ಜೆ ಹೆಜ್ಜೆ ಸುಖ ಶಾಂತಿ ನೋಡ್ತಾ ಇದ್ದೀವಿ. ಒಂದು ಸಮಸ್ಯೆ ಮುಗಿತು ಅಂದರೆ ಮತ್ತೊಂದು ಸಮಸ್ಯೆ ಉದ್ಭವ ಆಗ್ತದೆ. ಇವತ್ತು ನಮಗೆ ಏನು ದುಃಖ ಇಲ್ಲ, ಅಶಾಂತಿ ಇಲ್ಲ, ಅಥವಾ ಏನು ಕಾಯಿಲೆ ಇಲ್ಲ ಅಂತ ಯಾರು ಹೇಳೋದು ಸಾಧ್ಯ ಇಲ್ಲ. ಒಂದಲ್ಲ ಒಂದು ರೂಪದಲ್ಲಿ ನಾವು ಕಾಯಿಲೆ, ದುಃಖ, ಸಮಸ್ಯೆ, ಚಿಂತೆ, ಈ ಚಿಂತೆಗಳನ್ನೆಲ್ಲ ದೂರ ಮಾಡೋದಕ್ಕೋಸ್ಕರ ಭಗವಂತ ನಮ್ಮೆಲ್ಲರಿಗೂ ರಕ್ಷಾಬಂಧನದ ಕಂಕಣವನ್ನು ಕಟ್ತಾ ಇದ್ದಾರೆ. 83ನೇ ಇಸ್ವಿಯ ಮುಳಿಯಲ್ಲಿ ಬಾಬು ಸ್ವಯಂ ಹೇಳಿದ್ದಾರೆ, ನಾನೇ ನಿಮಗೆ ರಾಖಿಯನ್ನು ಕಟ್ತೀನಿ, ನಾನೇ ನಿಮಗೆ ತಿಲಕವನ್ನು ಹಚ್ತೀನಿ ಅಂತ. ಯಾವ ರಾಖಿಯನ್ನು ಕಟ್ತಾರೆ ಬಾಬಾ? ಅಕ್ಕಂದತ್ತು ಇಲ್ಲಿ ರಾಖಿಯನ್ನು ತರ್ತೀವಿ, ನಿಮಗೆಲ್ಲರಿಗೂ ಕಟ್ತೀವಿ, ತಿಲಕನೂ ಇಡ್ತೀವಿ. ಆದರೆ ಶಿವಬಾಬಾ ಸಂಗಮದಲ್ಲಿ ಯಾವ ರಾಖಿಯನ್ನು ಕಟ್ತಾರೆ? ಬಾಬಾಗೆಂದು ಕೈ ಇಲ್ಲ, ನಮಗೆ ಆತ್ಮಗಳಿಗೂ ಏನೂ ಇಲ್ಲ. ಆದರೂ ಸಹ ಬಾಬಾ ನಾನೇ ರಾಖಿಯನ್ನು ಕಟ್ತೀನಿ, ನಾನೇ ನಿಮಗೆ ತಿಲಕವನ್ನು ಇಡ್ತೀನಿ ಅಂತ ಬಾಬಾ ಹೇಳಿದ್ದಾರೆ. ಯಾವ ರಾಖಿ ಕಟ್ತಾರೆ? ಪವಿತ್ರತೆಯ ಕಂಕಣವನ್ನು ಬಾಬಾ ಕಟ್ತಾರೆ. ಸಂಗಮ ಯುಗದಲ್ಲಿ ನಾವು ಜನ್ಮ ಪಡೆದ ತಕ್ಷಣ ಬಾಬಾ ನಮ್ಮೆಲ್ಲರಿಗೂ ಸಹ ವರದಾನವನ್ನು ಕೊಟ್ಟಿದ್ದಾರೆ. ಮೇ ಯು ಬಿ ಹೋಲಿ, ಮೇ ಯು ಬಿ ರಾಜಯೋಗಿ. ಪವಿತ್ರರಾಗಿ, ರಾಜಯೋಗಿಗಳಾಗಿ ಎನ್ನುವ ಒಂದು ಪವಿತ್ರತೆಯ ಕಂಕಣವನ್ನು ಬಾಬಾ ನಮಗೆಲ್ಲರಿಗೂ ಕಟ್ತಾ ಇದ್ದಾರೆ. ನಾವು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದ್ವಿ. ಸತ್ಯಕ್ರಾಂತಿ, ಆಧ್ಯಾತ್ಮಿಕ ಕ್ರಾಂತಿ. ಆಮೇಲೆ ಮಹಾಶಿವರಾತ್ರಿ, ಶಿವನ ಅವತರಣೆಗೆ ಮಹಾಶಿವರಾತ್ರಿ. ವರ್ಷಕ್ಕೊಮ್ಮೆ ಮಹಾಶಿವರಾತ್ರಿಯನ್ನು ಭಾರತೀಯರು ಆಚರಿಸ್ತೀವಿ. ಶಿವಬಾಬನ ಅವತರಣೆ, ಶಿವಬಾಬನ ಜನ್ಮದಿನ. ಶಿವಬಾಬನ ಜನ್ಮದಿನ ತಕ್ಷಣ ನಮ್ಮ ಜನ್ಮದಿನ, ಮಕ್ಕಳ ಜನ್ಮ, ಮಕ್ಕಳನ್ನು ಬಾಬನ ಮಕ್ಕಳಾಗ್ತೀವಿ. ಆಮೇಲೆ ಗೀತಾ ಜಯಂತಿ, ಬಾಬಾ ಸತ್ಯಗೀತೆಯನ್ನು ನಮಗೆ ತಿಳಿಸ್ಕೊಡ್ತಾರೆ, ಗೀತಾ ಜಯಂತಿ. ಆಮೇಲೆ ಏನು? ಸ್ವರ್ಗದ ಜಯಂತಿ, ಸ್ವರ್ಗದ ಸ್ಥಾಪನೆ ಮಾಡ್ತಾರೆ ಬಾಬಾ. ಮಕ್ಕಳಿಗೋಸ್ಕರ ಆತ್ಮಕಲ್ಯಾಣ ಮಾಡೋದಕ್ಕೆ ಬಂದಿದ್ದಾರೆ. ಪವಿತ್ರತೆಯ ಕಂಕಣವನ್ನು ಕೊಡ್ತಾರೆ ಬಾಬಾ. ಮನವಚನ ಕರ್ಮದಿಂದ ಪವಿತ್ರರಾಗಿ, ರಾಜಯೋಗಿಗಳಾಗಿ, ಶುದ್ಧ ಆತ್ಮ, ಶ್ರೇಷ್ಠ ಆತ್ಮ, ಪವಿತ್ರ ಮನ, ಪವಿತ್ರ ಧನ, ಪವಿತ್ರ ಸಂಕಲ್ಪ, ಪವಿತ್ರ ಸಂಸ್ಕಾರ, ಪವಿತ್ರತೆಯನ್ನು ಧಾರಣೆ ಮಾಡಿ ನಮ್ಮ ಆಚಾರ ವಿಚಾರಗಳು ಪವಿತ್ರ, ನಮ್ಮ ಸಂಸ್ಕಾರ ಶುದ್ಧವಾಗಬೇಕಾಗಿದೆ. ಪವಿತ್ರ ಸಂಸ್ಕಾರ, ನಮ್ಮ ಸಂಸ್ಕಾರ ಪವಿತ್ರ ಆಗಬೇಕು ಎಂದರೆ ನಮ್ಮ ಸಂಕಲ್ಪ ಪವಿತ್ರ ಆಗಬೇಕು. ಬಾಬನನ್ನು ನೆನಪು ಮಾಡಬೇಕು ಅಂತಲೂ ಸಂಕಲ್ಪದಿಂದಲೇ, ಮನಬುದ್ಧಿಯಿಂದಲೇ ಬಾಬನನ್ನು ನೆನಪು ಮಾಡ್ತೀವಿ. ಮಾಯೆ ಬಂತು
ಸಂಸ್ಕಾರಗಳ ಪರಿವರ್ತನೆ. ಕಲಿಯುಗದ ಆಸುರಿ ಸಂಸ್ಕಾರವನ್ನು ಬಿಟ್ಟು ಸಂಗಮ ಯುಗದಲ್ಲಿ ಈಗ ಈಶ್ವರನ ರಾಜ್ಯ ನಡೀತಾ ಇದೆ. ಯಾವ ಸಂಸ್ಕಾರ? ಈಶ್ವರಿಯ ಸಂಸ್ಕಾರವನ್ನು ಪಡೆದುಕೊಳ್ಳಿ. ಆಮೇಲೆ ಭವಿಷ್ಯದಲ್ಲಿ ದೇವತಾ ಸಂಸ್ಕಾರವನ್ನು ತುಂಬಿಕೊಳ್ಳಿ. ಈಗ ಸಂಗಮ ಯುಗದಲ್ಲಿ ಈಶ್ವರನ ರಾಜ್ಯ ನಡೀತಾ ಇದೆ. ಈಶ್ವರ ಅವತರಣೆ ಆಗಿದ್ದಾನೆ. ಈಶ್ವರ ಹೇಗಿದ್ದಾನೋ ಅದೇ ರೀತಿಯಾಗಿ ಈಶ್ವರನ ರೂಪ ನಿಮ್ಮಂತೆ ಇದೆ. ಈಶ್ವರ ಹೇಗಿದ್ದಾನೆ? ನಿರಾಕಾರ. ಯಾರಿಗೆ ದೇಹ ಇಲ್ಲವೋ ಅವನೇ ದೇವರು. ಯಾರು ಜನನ ಮರಣ ಚಕ್ರದಲ್ಲಿ ಬರೋದಿಲ್ಲ, ಯಾರು ಹುಟ್ಟು ಸಾವಿಲ್ಲ, ಯಾರಿಗೆ ನಮ್ಮಂತೆ ಹಸಿರು ಬಾಯಾರಿಕೆ ಇಲ್ಲ, ಯಾರಿಗೆ ರೋಗ ರುಜಿನ ಇಲ್ಲ, ಯಾರು ಮೃತ್ಯುಂಜಯ ಆಗಿದ್ದಾನೆ ಅವನೊಬ್ಬನೇ ಭಗವಂತ. ದೇಹ ಇಲ್ಲದವನೇ ದೇವರು. ಆಗ ಸಂಗಮ ಯುಗದಲ್ಲಿ ನಮಗೆ ಮಾವಯ್ಯನ್ನು ಕಲಿಸ್ಕೊಟ್ಟಿದ್ದಾರೆ. ಪವಿತ್ರತೆಯ ಕಂಕಣವನ್ನು ಕಟ್ಟಿ ನಿರಾಕಾರಿಯಾಗಿ, ಜ್ಯೋತಿಯಾಗಿ, ಆತ್ಮ ಆಗಿ, ವಿದೇಹಿಯಾಗಿ, ಅಶರೀರಿಯಾಗಿ ಬಿಂದು ಸ್ವರೂಪ ನಡೆಸ್ತಿದ್ದಾರೆ. ಇಡೀ ದಿನ ನಮಗೆ ಆತ್ಮಸ್ವರೂಪ ಎಷ್ಟಿರ್ತದೆ, ಆತ್ಮಸ್ಥಿತಿ ಎಷ್ಟಿರ್ತದೆ, ಆತ್ಮಸ್ಮೃತಿ, ಆತ್ಮಸ್ಥಿತಿ, ಆತ್ಮದ ಮೂಲ ಧರ್ಮ, ಶಾಂತಿ ಮತ್ತು ಪವಿತ್ರತೆ. ಇಡೀ ದಿನ ನಾವು ಎಷ್ಟು ಸಮಯ ಇರ್ತೀವಿ. ಆದ್ದರಿಂದ ಬಾಬಯ್ಯ ಈ ಪವಿತ್ರತೆಯ ಕಂಕಣವನ್ನು ಆತ್ಮಕ್ಕೆ ಕೊಟ್ಟಾಗ ಆತ್ಮ ಮರ, ಆತ್ಮ ವಿನಾಶ, ಆತ್ಮಕ್ಕೆ ಸಾವಿಲ್ಲ. ನಾವು ಆತ್ಮಗಳು ಮತ್ತೆ ಮತ್ತೆ ಜನನ ಮರಣ ಚಕ್ರದಲ್ಲಿ ಬರ್ತೇವೆ. ಆತ್ಮ ಶೃಂಗಾರ ಮಾಡಿಕೊಳ್ಳಿ. ಆತ್ಮದಲ್ಲಿ ಜ್ಞಾನದ ಸಂಸ್ಕಾರ ತುಂಬಿಕೊಳ್ಳಿ, ಯೋಗದ ಸಂಸ್ಕಾರ ತುಂಬಿಕೊಳ್ಳಿ, ಪವಿತ್ರತೆಯ ಸಂಸ್ಕಾರವನ್ನು ತುಂಬಿಕೊಳ್ಳಿ. ಆದ್ದರಿಂದ ಸಂಸ್ಕಾರಗಳ ಪರಿವರ್ತನೆ ಮಾಡಿಕೊಳ್ಳಿ. ಶುದ್ಧ ಸಂಸ್ಕಾರ. ಈ ಜಗತ್ತನ್ನು ಬಿಟ್ಟು ಹೋಗಬೇಕಾದಾಗ ನಮ್ಮ ಜೊತೆ ಏನೂ ಬರೋದಿಲ್ಲ, ಯಾರೂ ಬರೋದಿಲ್ಲ, ಕೇವಲ ಪಾಪ ಪುಣ್ಯ ಮಾತ್ರ ಬರ್ತದೆ. ಅಂದರೆ ಶುದ್ಧ ಸಂಸ್ಕಾರ, ಈಶ್ವರನ ಸಂಸ್ಕಾರ. ಆದರೆ ಈಶ್ವರನ ಸಂಸ್ಕಾರ, ನಮ್ಮ ಸಂಸ್ಕಾರ ಯಾವುದರ ಆಧಾರದಿಂದ? ನಮ್ಮ ಸಂಕಲ್ಪಗಳ ಆಧಾರದಿಂದ. ಅಂತ ಫಸ್ಟ್ ಸಂಕಲ್ಪ ಶುದ್ಧ ಮಾಡಬೇಕು, ಸಂಸ್ಕಾರ ಶುದ್ಧ ಮಾಡಬೇಕು. ಶುದ್ಧ ಸಂಕಲ್ಪ ಇದ್ದರೆ ಶುದ್ಧ ಸಂಸ್ಕಾರ, ಶುದ್ಧ ಸಂಸ್ಕಾರ ಇತ್ತು ಅಂದರೆ ಶುದ್ಧ ಸಂಕಲ್ಪ ಬರ್ತದೆ. ಅದೇ ಎರಡು ಒಟ್ಟೊಟ್ಟಿಗೆ ನಾವು ಮಾಡ್ಕೊಳ್ಬೇಕಾಗಿದೆ. ನಮ್ಮ ಸಂಕಲ್ಪನೂ ಶುದ್ಧ ಮಾಡಿಕೊಳ್ಬೇಕು, ಆಗ ಆಟೋಮೆಟಿಕ್ ಆಗಿ ನಮ್ಮ ಸಂಸ್ಕಾರವು ಶುದ್ಧ ಆಗ್ತದೆ. ನಮ್ಮ ಮನಕ್ಕೆ, ನಮ್ಮ ಬುದ್ಧಿಗೆ ನಾವು ಸ್ವಲ್ಪ ಡಿಸಿಪ್ಲಿನ್ ಕಲಿಸ್ಕೊಳ್ಬೇಕು. ಹೀಗೆ ಮಾಡುವಂತೇಳಿ ಆ ಮನ ಇವತ್ತಿನ ಮಗನ ಹಾಗೆ ಓಡ್ತಾ ಇದೆ. ಚಂಚಲ ಮನ, ಅವರು ತಾನೇ ಚಂಚಲ ಮನ. ಒಂದು ನಿಮಿಷದಲ್ಲಿ 106 ಸಂಕಲ್ಪ, 106 ವಿಚಾರಗಳನ್ನು ಮಾಡ್ತಾರೆ. ಬಾಬುವೀಗ ತಿಳಿಸ್ಕೊಡ್ತಾರೆ, ನಮ್ಮ ಸಂಕಲ್ಪ ಶುದ್ಧ ಆಗಲಿ. ಕ್ವಾಂಟಿಟಿ ಆಫ್ ಥಾಟ್ಸ್, ಕ್ವಾಲಿಟಿ ಆಫ್ ಥಾಟ್ಸ್. ನಮ್ಮ ಥಾಟ್ಸ್ ಏನಿದೆ ಅದು ಥಾಟ್ ಪವರ್, ಅದು ಒಂದು ದೊಡ್ಡ ಶಕ್ತಿ. ಸಂಕಲ್ಪದಿಂದ ಸ್ವರ್ಗದ ರಚನೆ ಆಯಿತು ಅಂತ ಹೇಳ್ತಿರ್ತಾನೆ. ಆದ್ದರಿಂದ ಎಲ್ಲದಕ್ಕೂ ಮೂಲ ಆಧಾರ ಸಂಕಲ್ಪ. ಬಾಬುವರು ಹೇಳ್ತಿದ್ದಾರೆ, ನಿಮ್ಮ ಒಂದೊಂದು ಸಂಕಲ್ಪ ಸಮರ್ಥವಾಗಿರಲಿ, ಸಫಲವಾಗಲಿ. ಸಫಲ ಕರೋ ಅಂತ ಬಾಬಾ ಹೇಳ್ತಾರೆ. ನಿಮ್ಮ ತನು, ಮನ, ಧನ, ಸಮಯ, ಸಂಕಲ್ಪ ಎಲ್ಲವನ್ನೂ ಸಫಲ ಮಾಡಿಕೊಳ್ಳಿ. ಲಗಾವ್ ಮುಕ್ತಾಗಿ, ಚುಕಾವ್ ಮುಕ್ತಾಗಿ, ವ್ಯರ್ಥ ಮುಕ್ತಾಗಿ, ಕ್ರೋಧ ಮುಕ್ತಾಗಿ. ದೇಹಾಭಿಮಾನ ಬಿಟ್ಟುಬಿಡಿ, ದೇಹದ ಅಹಂಕಾರವನ್ನು ಬಿಟ್ಟುಬಿಡಿ, ದೇಹದ ಸಂಸ್ಕಾರ ಕಾಮಕ್ರೋಧಗಳನ್ನು ಬಿಟ್ಟುಬಿಡಿ. ವಾಕ್ ಮಾಡ್ತಾ ಇದ್ವಿ ಅಂದರೆ ನಂಬರ್ ವಾರದಲ್ಲೇ ಬಂದ್ಬಿಡ್ತೀವಿ. ಇನ್ನೂ ವಾಕ್ ಮಾಡ್ತಾ ಇದ್ದೀವಿ ತಾನೇ, ಯೋಗ ವಿಯೋಗ, ಸ್ಮೃತಿ ವಿಸ್ಮೃತಿ, ಅಥವಾ ದೈವಿ ಗುಣ, ಅಸುರಿ ಗುಣ, ವ್ಯರ್ಥ ಸಮರ್ಥ, ಇವೆಲ್ಲದರ ಜೊತೆಗೆ ನಾವೇನು ವಾಕ್ ಮಾಡ್ತಾ ಇದ್ವಿ ಅಂದಮೇಲೆ ನಂಬರ್ ವಾರ ಆಗ್ತೀವಿ. ನಂಬರ್ 1 ಆಗಬೇಕು. ಯಾವಾಗ ನಂಬರ್ 1 ಆಗ್ತೀವಿ ಆಗ ವಿನ್ ಆಗ್ತೀವಿ. ಬಾಬು ಹೇಳ್ತಾರೆ, ಜ್ಞಾನದ ಸ್ವರೂಪ ಆಗಿ
ಶಾಂತಿಯ ಸ್ವರೂಪ ಆಗಿ, ಆತ್ಮದ ಸ್ವರೂಪ ಆಗಿ, ಸಮರ್ಥ ಸ್ವರೂಪ ಆಗಿ 108 ಮನೆಯಲ್ಲಿ ಬರಬೇಕು ಎಂದರೆ ಒಂದು ವ್ಯರ್ಥ ಸಂಕಲ್ಪ ಬೇಡ ಅಂತ ಭಾವ ತಿಳಿಸ್ಕೊಟ್ಟಿದ್ದಾರೆ. ಪವಿತ್ರತೆಯ ಕಂಕಣವನ್ನು ಕಟ್ಕೊಳ್ಳಿ. रक्षाबंधन के पावन पर्व की हार्दिक शुभ बधाइयाँ। प्राण प्यारे अव्यक्त बाप दादा के अति स्नेही निर्माण और निर्माण के बैलेंस द्वारा दुआओं का खाता जमा करने वाले निराकारी स्थिति में रहा संपूर्ण निर्विकारी बनने वाले स्वच्छ और साफ दिल होली हंस आत्माएं निमित्त टीचर्स बहने तथा सभी मेहनत मुक्त जीवन मुक्त स्थिति में रहने वाले ब्राह्मण कुलभूषण भाई बहने ईश्वरीय स्नेह संपन्न मधुर याद प्यार के साथ रक्षाबंधन के पावन पर्व की हार्दिक शुभ बधाइयाँ। दिन दिन ಒಂದೊಂದು ರೀತಿಯ ಶುಭಾಶಯಗಳನ್ನು ಹೇಳ್ತಾನೆ ಇದ್ದೆ. ಆದರೆ ಜೀವನವೆಲ್ಲ ಶುಭವಾಗಲಿ, ಮಂಗಳವಾಗಲಿ, ಸರ್ವ ಕಲ್ಯಾಣವಾಗಲಿ, ಸರ್ವ ಸಿದ್ಧಿಯಾಗಲಿ, ಭಕ್ತಿ ಮಾರ್ಗದಲ್ಲಿ ಆಯುಷ್ಮಾನ್ ಭವ, ಪುತ್ರವಾನ್ ಭವ, ನವಕೋಟಿ ನಾರಾಯಣ ಭವ. ಸಂಗಮಯುಗದಲ್ಲಿ ಬಾಬಾ ಬಂದು ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ, ಆಯುಷ್ಯನ ಕೊಡ್ತಾ ಇದ್ದಾರೆ, ಐಶ್ವರ್ಯ ಕೊಡ್ತಾರೆ, ನವಕೋಟಿ ನಾರಾಯಣ ಮಾಡ್ತಾರೆ. ಆದರೆ ಸಂಗಮಯುಗದಲ್ಲಿ ಜ್ಞಾನದ ಐಶ್ವರ್ಯ, ಯೋಗದ ಐಶ್ವರ್ಯ, ಶಾಂತಿಯ ಐಶ್ವರ್ಯ, ಮನೆ ತುಂಬ ತುಳುತ್ತದೆ ಅಂತ ಹೇಳ್ತಿರ್ತಾನೆ. ಕೆಲವು ಮನೆಯಲ್ಲಿ ದುಡ್ಡು, ಹಣ, ಬಂಗಾರ, ಒಡವೆ. ನಮ್ಮ ಮನೆಯಲ್ಲಿ, ನಮ್ಮ ಮನದಲ್ಲಿ, ಈಶ್ವರಿಯ ಯಜ್ಞದಲ್ಲಿ ಏನು ತುಂಬಿ ತುಳುತ್ತಾ ಇದೆ? ಜ್ಞಾನದ ಸಂಪತ್ತು, ಯೋಗದ ಸಂಪತ್ತು, ಶಾಂತಿಯ ಸಂಪತ್ತು, ಪವಿತ್ರತೆಯ ಸಂಪತ್ತು, ಸದ್ಗುಣಗಳ ಸಂಪತ್ತು, ಸರ್ವಶಕ್ತಿಗಳ ಸಂಪತ್ತನ್ನು ಬಾಬಾ ಕೊಡ್ತಾ ಇದ್ದಾರೆ, ಕೊಟ್ಟಿದ್ದಾರೆ, ಕೊಡ್ತಾನೆ ಇದ್ದಾರೆ. ನಮ್ಮ ಮನೆ, ನಮ್ಮ ಮನ ತುಂಬಿ ತುಳುತ್ತಾ ಇದೆ ತಾನೆ. ಬಾಬು ಹೇಳ್ತಾರೆ, ಸಫಲ ಮಾಡ್ಕೊಳ್ಳಿ, ಭಾಗ್ಯ ವಿಧಾತ ಮತ್ತು ಭಾಗ್ಯವನ್ನು ನೆನಪಿಟ್ಕೊಳ್ಳಿ, ಪ್ರಾಪ್ತಿಯನ್ನು ನೆನಪಿಟ್ಕೊಳ್ಳಿ. ಸಂಗಮ ಯುಗದಲ್ಲಿ ಭಗವಂತ ನಮಗೆ 21 ಜನ್ಮದ ಭಾಗ್ಯವನ್ನು ಕೊಡೋದಕ್ಕೆ ಬಂದಿದ್ದಾರೆ ಮತ್ತು ಇದರಲ್ಲಿದೆ ಮೇಹನತ್ ಮುಕ್ತ ಜೀವನ್ಮುಕ್ತ ಸ್ಥಿತಿಯಲ್ಲಿ ಇರುವಂಥ ಬ್ರಾಹ್ಮಣ ಕುಲಭೂಷಣರು. ಸಂಗಮ ಯುಗ ಸತ್ಯುಗದಲ್ಲಿ 8 ಜನ್ಮ, ತ್ರೇತಾಯುಗದಲ್ಲಿ 12 ಜನ್ಮ, 20 ಜನ್ಮ ಆಯಿತು. ಇನ್ನು 21ನೇ ಜನ್ಮ ಯಾವುದು? ಈ ಸಂಗಮ ಯುಗದಲ್ಲಿ. ಈ ಸಂಗಮ ಯುಗದಲ್ಲಿ ನಾವೆಲ್ಲ ಇದ್ದೀವಿ. ಎಂಥ ಜೀವನ ನಮ್ದಿರಬೇಕು? ಮೇಹನತ್ ಮುಕ್ತ ಜೀವನ್ಮುಕ್ತ ಸ್ಥಿತಿ. ಬಾಬೋದೇ ಹೇಳ್ತಾರೆ, ಎಲ್ಲ ಪರಿಶ್ರಮ ಇದ್ಕೊಂಡು ಮುಕ್ತ ಸ್ಥಿತಿಯಲ್ಲಿ ಇರಿ ಅಂತ ಬಾಬಾ ಹೇಳ್ತಾರೆ. ಜೀವನ್ಮುಕ್ತ ಸ್ಥಿತಿ, ಕೇವಲ ಪರಿಶ್ರಮ ಮಾಡೋದು, ದುಃಖ ಪಡೋದು, ಚಿಂತೆ ಪಡೋದಲ್ಲ. ಸಂಗಮ ಯುಗದಲ್ಲಿ ಬಾಬೋದೇ ಹೇಳ್ತಿದ್ದಾರೆ, ನಾನು ಬಂದ್ಬಿಟ್ಟಿದ್ದೀನಿ, ನಿಮಗೋಸ್ಕರ ಬಂದಿದ್ದೀನಿ. ಹಜಾರ್ ಪೂಜಾವಾಲ ಬಾಬಾ ಬಚ್ಚೋಕೆ ಆಗಿ ಸಾವಿರಾರು ಪೂಜೆಗಳಂತ ಭಗವಂತ ಮಕ್ಕಳಿಗೋಸ್ಕರ ನಾನು ಬಂದಿದ್ದೀನಿ. ನೀವು ಕರೆದೇ ಸಾಕು, ಆಗಾವು ಬಾಬಾ ಅಂದರೆ ಸಾಕು, ನಾನು ಬರ್ತೀನಿ. ಆದರೆ ನೀವು ಕರೆಯೋದಕ್ಕೆ ತಯಾರಿಲ್ಲ, ಮತ್ತೆ ಬಿಡ್ತೀರಿ. ಮೇರಾ ಬಾಬಾ, ಪ್ಯಾರ ಬಾಬಾ, ಆ ಜಾಗೋ ಬಾಬಾ, ಬಾಬಾ ನೀನು ಬಾ ಅಂತ ಕರೆದ್ರೆ ಸಾಕು ಮಕ್ಕಳಿಗೋಸ್ಕರ. ಬಾಬಾ ಸಾವಿರಾರು ಪೂಜೆಗಳಂತ ಭಗವಂತ ಮಕ್ಕಳಿಗೋಸ್ಕರ ಬಂದಿದ್ದಾರೆ. ಸಂಗಮಯುಗದಲ್ಲಿ ನಿಮ್ಮ ಜೊತೆಯಲ್ಲೇ ಇರ್ತೀನಿ, ಕಂಬೈನ್ ಸ್ವರೂಪದಲ್ಲಿ ಇರ್ತೀನಿ. ಹಾತ್ ಮೇ ಹಾತ್, ಸಾತ್ ಮೇ ಸಾತ್ ಅಂತ ಬಾಬಾ ಹೇಳ್ತಾರೆ. ಮಕ್ಕಳು ನೀವು ಕಂಬೈನ್ ಸ್ವರೂಪದಲ್ಲಿ ಇರಿ, ಬಾಬನ ಜೊತೆ ಇದ್ದೀರಿ. ಬಾಬನ ಜೊತೆ ಇರೋದು ಅದೇ ಬಾಬನ ನೆನಪಿನಲ್ಲಿರಿ. ಪಕಡ್ಕೆ ರಖನಾ ಭಗವಾನ್ ಕೋ, ಚುನ್ ಚುನ್ ಕೆ ಲೇಕೆ ಆಯಿ ಹೇ ಭಗವಾನ್ ಬಚ್ಚೋ ಕೋ ಅಂತ ಅಲ್ಲಲ್ಲಿ ಇದ್ದಂಥ ನಾವೆಲ್ಲ ಹೂಗಳನ್ನು ಆರಿಸ್ಕೊಂಡು ಬಂದಿದ್ದಾರೆ. ಈಗ ಬಾಬಾ ಹೇಳ್ತಿದ್ದಾರೆ, ಕರ್ಕೊಂಡ್ಬಿಟ್ರು ಬಾಬಾ. ನಾವೀಗ ಬಾಬನನ್ನು ಸದಾ ಕಾಲ ಹಿಡ್ಕೊಂಡಿರ್ಬೇಕು, ಕೈ ಹಿಡಿದಿರ್ಬೇಕು, ಬಾಬನ ನೆನಪಿನಲ್ಲಿರ್ಬೇಕು. ಎಲ್ಲೇ ಇರಿ ನೀವು, ಅಡುಗೆ ಮನೆಯಲ್ಲಿ ಇರಿ, ಆಫೀಸ್ನಲ್ಲೇ ಇರಿ, ನಿಮ್ಮ ಸ್ಟೋರ್ ರೂಮ್ನಲ್ಲೇ ಇರಿ, ಏನೇ ಮಾಡ್ತಾಯಿದ್ರು ಬಾಬಾ ಬಾ ಅಂತ ಕರೆದ್ರೆ ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಸಾಕಾರ ಅನುಭವವನ್ನು ಮಾಡಿಸ್ತೀನಿ. ಮೇಹನತ್ ಮುಕ್ತ, ಏನೇನು ಪರಿಶ್ರಮ ಬೇಡ, ಎಲ್ಲ ಭಾರವನ್ನು ನನಗೆ ಒಪ್ಪಿಸಿ ಅಂತ ಬಾಬಾ ಹೇಳ್ತಿದ್ದಾರೆ. ಜೀವನ್ಮುಕ್ತ ಸ್ಥಿತಿ, ಸತ್ಯುಗದ ಸ್ಟೇಜ್ ಈಗ ನಿಂತಿರಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಮತ್ತು ಪರಮಾತ್ಮನ ಆಶೀರ್ವಾದದ
ಜಮಾ ಮಾಡಿಕೊಳ್ಳುವಂಥ ಖಾತೆಯನ್ನು ಜಮಾ ಮಾಡಿಕೊಳ್ಳುವಂಥ ಸಮಯ ಇದು. ನಿರ್ಮಾಣ ಚಿತ್ತ ಆಗಿ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗಿ ಭಾವನ ರೂಪವೇ ನಮ್ಮ ರೂಪ, ಭಾವಜ್ಯೋತಿ, ನಾವು ಆತ್ಮಜ್ಯೋತಿ. ದೇಹ ಮರೆತುಬಿಡಿ, ದೇಹದಲ್ಲೇ ಇರ್ತೀವಿ, ದೇಹದಲ್ಲೇ ಕರ್ಮ ಮಾಡ್ತೀವಿ. ಅದು ದೇಹ ಮತ್ತು ಆತ್ಮ ಜ್ಯೋತಿ ನಿರಾಕಾರಿ ಸ್ಥಿತಿಯಲ್ಲಿದೆ. ಆಗ ಆಟೋಮೆಟಿಕ್ಕಾಗಿ ಸಂಪೂರ್ಣ ನಿರ್ವಿಕಾರಿ ಆಗ್ತೀರಿ. ಸ್ವಚ್ಛ ಮನ, ಪವಿತ್ರ ಹಂಸಗಳು. ಹಂಸ ಹೇಗಿರ್ತದೆ ಅಂತ ಗೊತ್ತಾನೆ, ದೇವತೆಗಳಿಗೆ ಹಂಸಗಳ ಮೇಲೆ, ನವಿಲಿನ ಮೇಲೆ ತೋರಿಸಲಾಗ್ತದೆ ಪವಿತ್ರತೆಯ ಸಾಂಕೇತಿಕವಾಗಿ. ಆದ್ದರಿಂದ ದೇವತೆಗಳು ನೀವೇ, ಪವಿತ್ರ ಆತ್ಮ, ಪವಿತ್ರತೆಯ ಕಂಕಣ ಈ ಕಟ್ಕೊಳ್ಳಿ ಅಂತ ವರ್ಷಕ್ಕೊಮ್ಮೆ ರಕ್ಷಾಬಂಧನ ನಮಗೆ ನೆನಪು ಮಾಡ್ತದೆ. ಮೇಲನ್ಮುಕ್ತ ಜೀವನ್ಮುಕ್ತ ಸ್ಥಿತಿಯಲ್ಲಿರುವಂಥ ಎಲ್ಲ ಮಕ್ಕಳಿಗೆ ರಕ್ಷाबंधन पावन पर्वद हार्दिक शुभाशय। वर्तमान समय प्यारे बाप दादा, सभी देश विदेश के फरिश्ता स्वरूप सदा साफ दिल और सर्व प्राप्ति संपन्न बच्चों का आह्वान करते हुए सभी को डबल लाइट बम का वरदान दे रहे हैं। बाबू ಹೇಳ್ತಿದ್ದಾರೆ ಬ್ರಾಹ್ಮಣಸೋ ದೇವತಾ ಅಲ್ಲ, ಏನಂತ ಬ್ರಾಹ್ಮಣಸೋ ಫರಿಸ್ತಾಸೋ ದೇವತಾ. ಬ್ರಹ್ಮಜ್ಞಾನ ತಿಳ್ಕೊಂಡಿದ್ದೀರಿ, ಬ್ರಾಹ್ಮಣರಾಗಿದ್ದೀರಿ. ಅದರ ಜೊತೆಗೆ ಈಗ ಮುಂದಿನ ಸ್ಟೇಜು ಫರಿಸ್ತ. ಎಲ್ಲರಿಸ್ತ ಕೇವಲ ಒಬ್ಬ ಭಗವಂತನ ಜೊತೆ, ಸರ್ವ ಸಂಬಂಧ ಒಬ್ಬ ತಂದೆಯ ಜೊತೆ, ಸಾಫ್ ದಿಲ್ ಮತ್ತು ಸರ್ವ ಪ್ರಾಪ್ತಿ ಸಂಪನ್ನ ಮಕ್ಕಳಿಗೆ ಬಾಬುರ ಆಹ್ವಾನ ಮಾಡ್ತಾ ಇದ್ದಾರೆ ಮತ್ತು ಡಬಲ್ ಲೈಟ್ ಭವ ವರದಾನ ಕೊಡ್ತಾ ಇದ್ದೀರಿ. ಡಬಲ್ ಲೈಟ್ ಆಗಿ, ಹೊರೆ ಬೇಡ, ಚಿಂತೆ ಬೇಡ. ಬಾಬುರ ಹೇಳ್ತಿದ್ದಾರೆ ಎಲ್ಲ ಮುಂದೆ ಏನು ಬರ್ತದೆ ಅಂತ ನಮಗೆಲ್ಲ ಗೊತ್ತು ತಾನೇ. ಮುಂದೆ ಒಂದಿನ ವಿನಾಶ ಆಗ್ತದೆ, ಅಥವಾ ನಮ್ಮ ಲೆಕ್ಕಾಚಾರ ವ್ಯಕ್ತ ಮಾಡೋದಕ್ಕೆ ಕಾಯಿಲೆ ಬರ್ಬೋದು, ನಿಂದನೆ ಬರ್ಬೋದು, ದರ್ಶನೆ ಬರ್ಬೋದು. ಆಮೇಲೆ ಎಲ್ಲ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ. ಬಾಬುವರು ಹೇಳ್ತಿದ್ದಾರೆ ಆದಿ ಮಧ್ಯ ಅಂತ್ಯ ನಿಮ್ಮ ಕೈಯಲ್ಲೇ. ಹಿಂದೆ ನೆನ್ನೆ ಏನಾಗಿದ್ರಿ, ದೇವತೆಗಳಾಗಿದ್ರಿ, ಇವತ್ತು ಸಂಗಮದಲ್ಲಿ ಇರ್ತೀರಿ, ಮತ್ತೆ ನಾಳೆ ದೇವತೆಗಳಾಗ್ಬಿಡ್ತೀರಿ. ಕಲ್ ಆಚ್ ಕಲ್ ಅಂತ ಬಾಬಾ ಹೇಳ್ತಾರೆ. ಮತ್ತು ಬಾಬಾ ಡಬಲ್ ಲೈಟ್ ಭವ, पवित्र आत्मಗಳಾಗಿ, निश्चिंत आत्मಗಳಾಗಿ. अभी समय है परमात्मा दुआओं से पुण्य का खाता जमा करने का. ಇದು ಸಂಗಮ ಯುಗದ ಅಂತ್ಯದಲ್ಲಿ ಬಂದಿದೆ. ಈಗ ಎಂಥ ಸಮಯ? ಪರಮಾತ್ಮನ ಆಶೀರ್ವಾದಗಳಿಂದ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳುವಂಥದ್ದು. ಭಕ್ತರು ಹೇಳಿದ್ದು ಅಕೇಲೆ ಆಯೆ ಅಕೇಲೆ ಜಾಯಂಗೆ, ಕಾರ್ಯ ತಾಯಿ ಕಾರ್ಯ ಜಾಯಂಗೆ. ಆ ಶಿವಬಾಬ ಹೇಳ್ತಿದ್ದಾರೆ, ಈಗ ಈ ಅಂತಿಮ ಸಮಯದಲ್ಲಿ ಭಗವಂತ ಬಂದಿದ್ದಾನೆ, ಮಕ್ಕಳಿಗೆ ಈ ಜ್ಞಾನ ಓದಿಸ್ತಾ ಇದ್ದಾನೆ, ಯೋಗ ಕಲಿಸ್ತಾ ಇದ್ದಾರೆ. ಪರಮಾತ್ಮನ ಆಶೀರ್ವಾದದಿಂದ ಪುಣ್ಯದ ಖಾತೆಯನ್ನು ಜಮಾ ಮಾಡ್ಕೊಳ್ಳಿ. बाबा के हैं बच्चे, अब संकल्प बोल और कर्म में मधुरता का गुण धारण करो. बाबा ಹೇಳ್ತಿದ್ದಾರೆ, ನಿಮ್ಮ ಸಂಕಲ್ಪ ತ್ರಿಕರಣ ಶುದ್ಧಿ ಅಂತ ಹೇಳ್ತಾರೆ. ಮನಸ ವಾಯ ವಾಚ ಕಾಯ ಎಲ್ಲ ರೀತಿಯಿಂದ ಮಧುರತೆಯ ಗುಣವನ್ನು ಧಾರಣೆ ಮಾಡಿ. ಸತ್ಯುಗದಲ್ಲಿ ಪ್ರೇಮದ ರಾಜ್ಯ ನೆಡ್ತದೆ. ಅಲ್ಲಿ ಯಾವುದೇ ರೀತಿಯ ಕ್ರೋಧ, ಲೋಭ, ಮೋಹ, ಅಹಂಕಾರ ಇಲ್ಲ. ಮಧುರತೆ, सरल चित्त, सरल वाणी, सरल वृत्ति और सरल दृष्टि को दिल दिमाग और सब समान हो. ನಮ್ಮ ಚಿತ್ತನೂ ಶುದ್ಧ ಪವಿತ್ರ, ನಮ್ಮ ವಾಣಿನೂ ಶುದ್ಧ ಶ್ರೇಷ್ಠ ಮಹಾವಾಕ್ಯದ ಸಮಾನ ಇರಲಿ. ನಮ್ಮ ಆಂತರಿಕ ಮಾನಸಿಕ ಮನೋಭಾವನೆ ಮನೋವೃತ್ತಿನೂ ಶ್ರೇಷ್ಠ ಇರಬೇಕು. ನಮ್ಮ ದೃಷ್ಟಿನೂ ಪವಿತ್ರ ಇರಬೇಕು. ಆದ್ದರಿಂದ दिल दिमाग वो समान हो. आज भी बाप दादा बोले, बच्चे आप ऐसे लाइट हाउस बनाओ जो एक स्थान पर होते भी आप अनेकों की सेवा कर सको. इसके लिए सिर्फ मन बुद्धि को व्यर्थ सोचने से मुक्त रखो. मन मना भाव के मंत्र का सहज स्वरूप बनो. बाबू 87 ವರ್ಷಗಳಿಂದ ದಿನ ಮುರಳಿಯನ್ನು ನುಡಿಸ್ತಾ ಇದ್ದಾರೆ. ಜ್ಞಾನದ ಮುರಳಿಯ ಮಹಾವಾಕ್ಯವನ್ನು ಕೇಳ್ತಾ ಇದ್ದೀವಿ. ಆ ಮುರಳಿ ಯಾರಿಗೋಸ್ಕರ? ಯಾರು ರ್ಯಾಂಕ್ ಸ್ಟೂಡೆಂಟ್ ಬರುವಂಥವ್ರಿದ್ದೀರಿ ಅಂಥವ್ರಿಗೋಸ್ಕರ ಆ ಮುರಳಿ. ಅದು ಅಷ್ಟು ಈಕ್ವಲ್ ಇದೆ. ಬಾಬನ ಮುರಳಿಯನ್ನು
ಪ್ರತಿನಿತ್ಯ ನಾವು ಜೀವನದಲ್ಲಿ ತಂದುಬಿಟ್ರೆ ಏನಾಗ್ಬೋದು, ಲಕ್ಷ್ಮೀನಾರಾಯಣ ಪದವಿಯನ್ನು ಪಡೆಯಬಹುದು, ಪಾಸ್ ವಿತ್ ಆನರ್ ಆಗ್ಬೋದು. ಆದರೆ ನಂಬರ್ 1 ಇದ್ವಿ ಅಂದರೆ ನಂಬರ್ 1 ಪದವಿ ಬಂದ್ಬಿಡ್ತದೆ. ಆದರೆ ಬಾಬಾ ತಿಳಿಸ್ಕೊಡ್ತಿದ್ದಾರೆ, 9 ಲಕ್ಷನೋ 2 ಕೋಟಿನೋ 33 ಕೋಟಿನೋ ಯಾವುದಾದ್ರೂ ಒಂದು ಪದವಿಯನ್ನು ಪಡೆದು ಬಿಡ್ತೀವಿ ನಿಜ. ಆದರೆ ಬಾಬಾ ಹೇಳ್ತಾರೆ, ಪಾಸ್ ವಿತ್ ಆನರ್ ಆಗಿ ನಂಬರ್ 1ನಲ್ಲಿ ಬನ್ನಿ, ವಿನ್ ಆಗಿ, ಲೈಟ್ ಹೌಸ್ ಆಗಿ ಒಂದೇ ಸ್ಥಳದಲ್ಲಿ ಕುಳಿತು ಅನೇಕ ಆತ್ಮಗಳಿಗೆ ಸೇವೆಯನ್ನು ಮಾಡಿ. ಅನೇಕ ಆತ್ಮಗಳಿಗೆ ಸೇವೆ ಮಾಡಬೇಕು ಅಂದರೆ ಮನ್ ಬುದ್ಧಿ ಕೋ ವ್ಯರ್ಥ ಸೋಚನೆ ಸೇ ಮುಕ್ತ ರಖೋ, ಮನ್ಮನ ಭವ ಮಂತಕ ಸಹಜ ಸ್ವರೂಪ ಬನ. ನಾವು ಈಗ ಏನು ಮಾಡಬೇಕು, ಅನೇಕ ಆತ್ಮಗಳ ಸೇವೆ ಮಾಡಬೇಕು. ಬಾಬಾ ಹೇಳ್ತಾನೆ, ಮನಸ್ಸ ಸೇವೆ ಮಾಡಿ, ಅನೇಕ ಆತ್ಮಗಳ ಸೇವೆ ಮಾಡಿ, ವಿಶ್ವ ಕಲ್ಯಾಣಿಯಾಗಿ, ಕೇವಲ ಸ್ವಯಂ ಕಲ್ಯಾಣಿ ಅಷ್ಟೇ ಅಲ್ಲ, ವಿಶ್ವ ಕಲ್ಯಾಣನೂ ಆಗಬೇಕು. ಅಂದ ಲೈಟ್ ಹೌಸ್ ಯಾವ ರೀತಿ ಸಮುದ್ರದಲ್ಲಿ ಹಡಗುಗಳಿಗೆ ಮಾರ್ಗದರ್ಶನ ಮಾಡ್ತದೆ, ಅದೇ ರೀತಿಯಾಗಿ ನಮ್ಮ ಮನಬುದ್ಧಿಯನ್ನು ಏನು ಮಾಡಬೇಕು, ವ್ಯರ್ಥ ಸೋಚನೆ ಸೇ ಮುಕ್ತರವು. ವ್ಯರ್ಥ ಮಾಡಲೇಬೇಡಿ, ಕೇವಲ ಬಾಬಾ ಒಬ್ಬರೇ ಬೇಕು ನಿಮ್ಮ ಮನವೆಂಬ ಮಂದಿರದಲ್ಲಿ. ಮನ್ಮನಾಭವ ಮಂತ್ರದ ಸಹಜ ಸ್ವರೂಪಿಗಳಾಗಿ. ಬಾಬೋರು ಹೇಳ್ತಿದ್ದಾರೆ, ಮನ್ಮನಾಭವ ಈ ಮಹಾಮಂತ್ರದ ಸಹಜ ಸ್ವರೂಪ. ಆಕೆ ಮನಸ ಶುಭ ಭಾವನಾ ಶ್ರೇಷ್ಠ ಕಾಮನಾ ಸೇ ಸಂಪನ್ನವು. ನಮ್ಮ ಮನದಲ್ಲಿ ಏನು ತುಳುಕ್ತಾ ಇರಬೇಕು, ವ್ಯರ್ಥ ಅಲ್ಲ. ಎಲ್ಲ ವಿಶ್ವದ ಕಲ್ಯಾಣ ಆಗಲಿ, ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ. ಸದಾ ಶುಭ ಎಂದರೆ ಸದಾ ಕಲ್ಯಾಣಕಾರಿ, ಸದಾ ಶುಭಕಾರಿ, ಸದಾ ಮಂಗಳಕಾರಿ ಬಾಬಾ. ಅದೇ ರೀತಿಯಾಗಿ ನಮ್ಮ ಮನಸ್ಸಿನ ಮುಖಾಂತರ ಸದಾ ಶುಭ ಭಾವನೆಗಳು, ಗುಡ್ ವಿಶಸ್, ಗಾಡ್ಲಿ ವಿಶಸ್, ಬೆಸ್ಟ್ ವಿಶಸ್, ಸದಾ ಕಾಲ ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವ ಶುಭ ಸಂಕಲ್ಪ ಇರಲಿ. तो बोलो, यही लक्ष्य रख अपने श्रेष्ठ वृत्ति, श्रेष्ठ वाइब्रेशन द्वारा प्रकृति सहित सर्व आत्माओं की सेवा कर रहे हो ना. ಬಾಬಾ ಹೇಳ್ತಿದ್ದಾರೆ, ನಮ್ಮ ಶ್ರೇಷ್ಠ ವೃತ್ತಿ, ನಮ್ಮ ಶ್ರೇಷ್ಠ ವೈಬ್ರೇಷನ್ ಮುಖಾಂತರ ಸರ್ವ ಆತ್ಮಗಳ ಸೇವೆ ಮಾಡಿ. ಕೇವಲ ಕೆಲವು ಆತ್ಮ ಅಲ್ಲ, ಇಡೀ ವಿಶ್ವದ ಸರ್ವ ಆತ್ಮಗಳ ಸೇವೆ ಮಾಡಿ, ಮತ್ತು ಪ್ರಕೃತಿಗೂ ಸೇವೆ ಮಾಡಿ. ಬಾಬೋರು ಇವತ್ತು ಪಾಯಿಂಟ್ ಹೇಳಿರ್ತಾನೆ, ಪ್ರಕೃತಿಗೆ ಯಾಕೆ ಸೇವೆ ಮಾಡಬೇಕು? ಸತ್ಯುಗದಲ್ಲಿ ನೀವು ಆ ಪಂಚತತ್ವಗಳ ಶರೀರನೂ ಪಡೆದುಕೊಳ್ತೀರಿ ಮತ್ತು ಪ್ರಕೃತಿ ನಿಮಗೆ ದಾಸಿ ಆಗಿರ್ತದೆ. ಅದಕ್ಕೋಸ್ಕರ ಈಗಲಿಂದಲೇ ನೀವು ಪ್ರಕೃತಿಗೂ ಸಹ ಸೇವೆ ಮಾಡಿ, ಶುಭ ಭಾವನೆ ಶುಭ ಕಾಮನೆಗಳನ್ನು ದಾನ ಮಾಡ್ತಾ ಇದ್ದೀವಿ. अभी तो हम सबको संगठित रूप में सच्चे रूहानी स्नेह के सूत्र में पिरोते हुए संपूर्ण पवित्रता का धारण कर विश्व कल्याण के विशाल कार्य को संपन्न करना है. ಶಿವಬಾಬಾ ಬ್ರಹ್ಮನಿಗೆ ನಿಮಿತ್ತ ಮಾಡಿದರು. ಬ್ರಹ್ಮ ಬಾಬಾ 69ನೇ ಇಸ್ವಿಯಲ್ಲಿ ಎಲ್ಲ ಮಕ್ಕಳಿಗೆ ನಿಮಿತ್ತ ಮಾಡಿದರು ವಿಶ್ವ ಸೇವೆಯ ಜವಾಬ್ದಾರಿ. ಅದಕ್ಕೋಸ್ಕರ ಬಾಬಾ ಹೇಳ್ತಿದ್ದಾರೆ, ಸಂಘಟಿತ ರೂಪದಲ್ಲಿ ನಾವು ಆತ್ಮಿಕ ಸೂತ್ರದಲ್ಲಿ ಬಂಧಿಸಿಕೊಳ್ಳಬೇಕು ಮತ್ತು ಪವಿತ್ರತೆಯನ್ನು ಧಾರಣೆ ಮಾಡಿ ವಿಶ್ವ ಕಲ್ಯಾಣದ ವಿಶಾಲ ಕಾರ್ಯವನ್ನು ಸಂಪನ್ನ ಮಾಡಬೇಕು. ಎಲ್ಲಕ್ಕೂ ಮುಖ್ಯ ಏನ್ಬೇಕು? ಸಂಪೂರ್ಣ ಪವಿತ್ರತೆ. ಹಮೇ ಅಪನೆ ಮನ್ ಕೋ ಧೀರೆ ಚಲನೆ ಕಿ ಶಿಕ್ಷಾ ದೇನಿ ಹೈ. ಇದನ್ನು ಒಂದು ಪವಿತ್ರತೆಯ ಲಕ್ಷಣ. ಶಾಂತವಾದ ಮನ, ಬಹಳ ಗಡಿಬಿಡಿ ಸ್ಪೀಡಾಗಿ ಓಡುವಂಥ ಮನ, ಸ್ಪೀಡಾಗಿ ಸಂಕಲ್ಪ ಮಾಡುವ ಮನ ಅಲ್ಲ, ಶಾಂತಿಯ ಸಂಕಲ್ಪ ಇಲ್ಲಿ. ಸವಿಗೂ ಕ್ಷಮಾ ಕರ್ತ, ಎಲ್ಲರಿಗೂ ಕ್ಷಮ ಮಾಡುವಂಥ ವಿಚಾರ ನಮಗಿರಬೇಕು. ಚಲತೆ ಚಲತೆ ಯದಿ ಕೊಯ್ ಭೂಲ್ ಹೋ ಗಯೆ ತೋ ಕ್ಷಮಾ ಲೇ ಲೇನಿ ಹೈ. ಬೇರೆಯವ್ರಿಗೂ ಕ್ಷಮೆ ಮಾಡಿ. ನಡೀತಾ ನಡೀತಾ ನಾವೇನಾದರೂ ತಪ್ಪು ಮಾಡಿದರೆ ನಾವು ಕ್ಷಮೆಯನ್ನು ಕೇಳ್ಕೊಳ್ಬೇಕು. अपने हृदय को शुद्ध शांत बनाना है. अपने प्रति, यज्ञ प्रति, बड़ों प्रति सदा ईमानदार रहना है. स्वयं को चेक करके चेंज कर देना है. ನಮ್ಮ ಪ್ರತಿ, ಯಜ್ಞದ ಪ್ರತಿ, ದೊಡ್ಡೋರ ಪ್ರತಿ ಹಾನೆಸ್ಟಿಂದ ನಡೆಯಬೇಕು ಮತ್ತು ನಮ್ಮನ್ನು ಚೆಕಿಂಗ್ ಮಾಡಿಕೊಂಡು ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನಮ್ಮನ್ನು ನಾವು ಚೇಂಜ್ ಮಾಡಿಕೊಳ್ಬೇಕು. तो ये राखी के पावन पर्व पर हम सबको ऐसे दृढ़ता संपन्न संकल्प करने की स्मृति दिलाते हैं.
बाहरकता की बातों से किनारा कर सदा अंतर्मुखी रहना है। निराकार स्थिति का अभ्यास करके अपनी एक एक कर्मेंद्रिय को शीतल और सुगंधित बनाना है। ಬಾಬು ಹೇಳ್ತಿದ್ದಾರೆ, ದೃಢತಾ ಸಂಪನ್ನ ಸಂಕಲ್ಪ ಮಾಡಿ, ಇದೇ ಪವಿತ್ರತೆಯ ಸಂಕೇತ. ಬಾಹ್ಯಮುಖತೆಯಲ್ಲಿ ಬರಬೇಡಿ, ಅಂತರ್ಮುಖಿಗಳಾಗಿ ನಮ್ಮ ಆತ್ಮ ಚೆಕಿಂಗ್ ಮಾಡ್ಕೊಳ್ಬೇಕು. ನಮ್ಮ ಆತ್ಮ ಸುಂದರ ಇದೆಯಾ, ಸತೋಪ್ರಧಾನ ಇದೆಯಾ, ಶಿವನಿಗೆ ಪ್ರಧಾನ ಸ್ಥಾನ ಕೊಟ್ಟಿದ್ದೀವಾ, ಪವಿತ್ರ ಆಗಿದೆಯಾ, ಎಷ್ಟು ಪವಿತ್ರ ಆಗಿದೆ. ಪವಿತ್ರ ಸಾಗರ ಬಾಬನ ನೆನಪು ಮತ್ತೆ ಮತ್ತೆ ಬರ್ತದ. ಬಾಬು ಹೇಳ್ತಿದ್ದಾರೆ, ನಿರಾಕಾರಿ ಸ್ಥಿತಿಯ ಅಭ್ಯಾಸ ಮಾಡಿ ನಮ್ಮ ಒಂದೊಂದು ಕರ್ಮೇಂದ್ರಿಯಗಳು ಶೀತಲ ಮತ್ತು ಸುಗಂಧಿತ ಆಗಬೇಕು. बाबा कहते बच्चे शरीर का आधार लेकर कर्म करो और कर्म पूरा होते ही न्यारे बन जाओ. ಬಾಬು ಹೇಳ್ತಿದ್ದಾರೆ, ಅವಶ್ಯಕತೆ ಇದ್ದಾಗ ಶರೀರ ಆಧಾರ ಪಡೆದುಕೊಂಡು ಕರ್ಮ ಮಾಡಿ, ಕರ್ಮ ಮುಗಿದ ತಕ್ಷಣ ಬಾಬಾ ನೆನಪು ಮಾಡಿ, ದೇಹ ಮತ್ತು ದೇಹದ ಸಂಬಂಧಗಳನ್ನು ಮರ್ತುಬಿಡಿ. ವಾಪಸ್ घर चलने का समय है, इसलिए सब किनारे छोड़ नष्ट मोह स्मृति स्वरूप बनो. ಮನೆಗೆ ಹೋಗುವಂಥ ಸಮಯ. ಬಾಬಾ ಆಗಯ ಅಂತ ಹೇಳ್ತಿದ್ದಾನೆ. ಈಗ ಬಾಬಾ ವಾಪಸ್ ಜಾರೇ ವರ್ಲ್ಡ್ ಟ್ರಾನ್ಸ್ಫಾರ್ಮೇಷನ್ಗಿಂತ ಮತ್ತು ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಬೇಕು. ಎಲ್ಲ ಕಿನಾರ ಚೌಡ್ನ ಏನಾಗಬೇಕು, ಅಂತಿಮ ಪರೀಕ್ಷೆ ಏನು, ಕ್ವಶನ್ ಆ್ಯಂಡ್ ಆನ್ಸರ್ ಹೇಳ್ಬಿಟ್ಟಿದ್ದಾರೆ. ಯಾವುದು? नष्ट मोह स्मृति स्वरूप. तो आओ हम सभी इस रक्षाबंधन के पावन पर्व पर ऐसे बाप समान संपन्न संपूर्ण बनने का शुभ संकल्प करें. बाबू ಹೇಳ್ತಾನೆ, उधर जाना है, यही ज्ञान का सार है. ಮನೆಗೆ ವಾಪಸ್ ಹೋಗ್ಬೇಕು. ಅದಕ್ಕೋಸ್ಕರನೇ ಇಷ್ಟೆಲ್ಲ ಜ್ಞಾನ ಕೊಡ್ತಿರೋದು ಬಾಬಾ. ಜೀನೆ ಕಿ ಕಲಾ ಭಿ ಸಿಖಾತೆ ಹೈ, ಮರನೆ ಕಿ ಕಲಾ ಭಿ ಸಿಖಾತೆ ಹೈ. ಎಲ್ಲ ಕಲಿಸ್ಕೊಡ್ತಾ ಇದ್ದಾರೆ ಬಾಬಾ. ಆದ್ದರಿಂದ ಬಾಬು ಹೇಳ್ತಿದ್ದಾರೆ, बाप समान संपन्न संपूर्ण ಆಗಬೇಕು. आज आप सभी के पास बाप दादा और अपने अव्यक्त स्वरूप दादियों की ओर से बहुत बहुत सुंदर राखी मधुबन के बेहद से भेजे हैं. रक्षाबंधन के दिन सभी को यह याद पत्र सुनाना तथा राखी भी दिखाना और अपने बैलेंस और अपने क्लास में इसे सजा के रखना. जब हर एक अपनी कलाई पर राखी बंधवाई तो यही अनुभव करे कि स्वयं बाप दादा हमें यह स्नेह का सूत्र बांध रहे हैं. हमें अब बाप समान बनना ही है. अच्छा, सभी को बहुत बहुत याद. दादी रतन मोहिनी जी यादिंದ ಮಧುಬನ ಮಹಾಯಜ್ಞದಿಂದ ಆಶೀರ್ವಾದ ಬರೆದಂತಹ ರಕ್ಷಾಬಂಧನವನ್ನು ಕಳಿಸಿಕೊಳ್ಳಲಾಗಿದೆ. ಬಾಬು ಹೇಳ್ತಿದ್ದಾರೆ, ಈಗ ರಕ್ಷಾಬಂಧನ ಕೈಗಳಿಗೆ ಕಟ್ಕೊಳ್ಳುವಂಥ ಸಮಯದಲ್ಲಿ ಈ ಅನುಭವ ಮಾಡಬೇಕು. ಸ್ವಯಂ ಬಾಪ್ದಾದ ನಮಗೆ ಸ್ನೇಹದ ಸೂತ್ರದ ರಾಖಿಯನ್ನು ಕಟ್ತಾ ಇದ್ದಾರೆ. ನಾವೀಗ ಬಾಪ್ ಸಮಾನ್ ಬನನಾ ಹಿ ಹೈ ಅಂದರೆ ಈ ದೃಢ ಸಂಕಲ್ಪ ಇಟ್ಕೋಬೇಕು. ಏನಂತ? ನಾವು ಬಾಪ್ ಸಮಾನ್ ಬನನಾ ಹಿ ಹೈ. ಅಚ್ಚಾ, ಓಂ ಶಾಂತಿ. ಆದ್ದರಿಂದ ಸಂಗಮಯುಗದಲ್ಲಿ ಧರ್ಮದ ಬಂಧನ, ದೇಹದ ಬಂಧನ, ಕರ್ಮಗಳ ಬಂಧನ, ವಿಕಾಮಗಳ ಬಂಧನ, ವಿಕರ್ಮಗಳ ಬಂಧನ, ಇನ್ನೂ 63 ಜನ್ಮದ ಪಾಪ ಎಷ್ಟೋ ಇರ್ಬೋದು ನಮ್ಮಲ್ಲಿ. ಬಾಬನ ನೆನಪು ನಿರಂತರವಾಗಿರಬೇಕು. ಆಗ ತಿಳ್ಕೊಳ್ಬೇಕು ನನ್ನ ಪಾಪ ಭಸ್ಮ ಆಗಿದೆ ಅಂತ. ಮಧ್ಯೆ ಮಧ್ಯೆ ಕಟ್ಟಾಗ್ತದೆ ಅಂತ ಅರ್ಥ, ಇನ್ನೂ ನನ್ನ ಆತ್ಮ ಪರಿಪೂರ್ಣ ಆಗಿಲ್ಲ ಅಂತ. ಅದಕ್ಕೋಸ್ಕರ ಈಗ ಬಾಬಾ ಸರ್ವ ಸಂಬಂಧವನ್ನು ಒಬ್ಬ ತಂದೆಯ ಜೊತೆಯಲ್ಲಿ ಜೋಡಿಸಿ ಮತ್ತು ಎಲ್ಲ ಭಾವಬಂಧನಗಳನ್ನು ಕಟ್ ಮಾಡಿ ಅಂತ ಬಾಬಾ ಹೇಳ್ತಾರೆ. ಅಂತ ಸ್ಮೃತಿ ತಿಲಕ, ವಿಜಯದ ತಿಲಕವನ್ನು ಇಟ್ಕೊಳ್ಳೋಣ. ಶ್ರೀಗಂಧದ ಸಮಾನ ನಮ್ಮ ತಿಲಕ, ಶ್ರೀಗಂಧದ ತಿಲಕ ನಮ್ಮ ಆತ್ಮ ಶೃಂಗಾರ, ಆತ್ಮ ಕಲ್ಯಾಣ, ಆತ್ಮದ ರಕ್ಷಕ, ಆತ್ಮದ ಶಿಕ್ಷಕ ಶಿವಬಾಬ. ಆತ್ಮ ರಕ್ಷಣೆ ಮಾಡಿಕೊಡಿ. ಜ್ಞಾನದ ರಕ್ಷೆ, ಯೋಗದ ರಕ್ಷೆ, ಶ್ರೀಮತದ ರಕ್ಷೆ, ಶ್ರೀರಕ್ಷೆ, ಶುಭ ರಕ್ಷೆ, ಭಗವಂತನ ರಕ್ಷಣೆ ಎಲ್ಲರಿಗೂ ಸಿಗಲಿ ಎನ್ನುವ ಶುಭ ಹಾರೈಕೆಯೊಂದಿಗೆ ಈಗ ನಾವು ರಾಖಿಯನ್ನು ಕಟ್ಕೊಳ್ಳೋಣ. ಅಚ್ಚ, ಓಂ ಶಾಂತಿ, ಓಂ ಶಾಂತಿ. ಒಂದು ನಿಮಿಷ